ಭಾರತದ ಒಂದು ಉತ್ತಮ ಪ್ರಜೆಯನ್ನಾಗಿ ಮಾಡಲಿ ಅಂತೇಳಿ ಆ ಭಗವಂತನನ್ನು ಪ್ರಾರ್ಥಿಸ್ತೀನಿ. ನಮಗೆಲ್ಲರಿಗೂ ಮುಂದಿನ ತಿಂಗಳು 4ನೇ ತಾರೀಕಿಂದ 12ನೇ ತಾರೀಕುವರೆಗೆ ನಮ್ಮ ದಸರಾ ನಡೀತದೆ. ನಾವೆಲ್ಲ ಬಂದು ದಸರಾಕ್ಕೆ ಬಂದು ಆ ದೇವಿ ಕಡೆಗೆ ಪ್ರಾರ್ಥರಾಗಬೇಕು ಅಂತ ಕೇಳ್ತೀನಿ. ನಾವು ಭಾಳ ವಿಭಿನ್ನವಾಗಿ ಒಂದು ದಸರಾ ಹಬ್ಬವನ್ನು ಆಚರಿಸ್ತೀವಿ. ನಮ್ಗೆ ಗೊತ್ತು, ಇದು 22ನೇ ವರ್ಷದ ದಸರಾ ಹಬ್ಬ. ನಾನು ದಸರಾ ಮಾಡ್ತಾ ಇರೋದು ನಮ್ಮ ಮಕ್ಕಳನ್ನು ಭಾರತದ ಉತ್ತಮ ಪ್ರಜೆಯನ್ನು ಮಾಡಲಿಕ್ಕೆ ಅವ್ರಿಗೊಂದು ವೇದಿಕೆ ಕೊಟ್ಟು ಅವರ ಪ್ರತಿಭೆಯನ್ನು ಅನಾವರಣ ಮಾಡಲಿಕ್ಕೆ ಮಾಡ್ತಿರೋದು. ಇವತ್ತು 22 ವರ್ಷದಲ್ಲಿ ಹಲವಾರು ಜನ ಇವತ್ತು ಬೆಳೆದಿದ್ದಾರೆ. ಇವತ್ತು ನೀವು ಎಷ್ಟು ನೋಡಿರ್ಬೋದು, ನನ್ನ ಸ್ಟೇಜಲ್ಲಿ ಫಸ್ಟ್ ಬಂದಿರೋದು ಯಶು, ನೆನಪಿರಲಿ, ಪ್ರೇಮ್ ಇರ್ಬೋದು, ಗಣೇಶ್ ಇರ್ಬೋದು, ಅಥವಾ ಹಲವಾರು ಜನ ಇವತ್ತು ಭಾಳ ಜನ ವಿದ್ಯಾವಂತರು, ಒಳ್ಳೊಳ್ಳೆ IPS IAS ಆಫೀಸರ್ ಇದ್ದಾರೆ. ಎಲ್ಲ ಮಕ್ಕಳಿಗೆ ಒಂದು ವೇದಿಕೆ ಕೊಟ್ಟರೆ ಅಲ್ಲಿರುವ ಒಂದು ಪ್ರತಿಭೆ ಅನಾವರಣಗೊಂಡು ಅವರು ಭಾರತದ ಉತ್ತಮ ಪ್ರಜೆಯಾಗ್ತಾರೆ ಅಂತೇಳಿ ನನ್ನ ಒಂದು ಅನಿಸಿಕೆ. ಇದು ನಿಜವಾಗ್ಲೂ ರೂಪುಗೊಂಡಿದೆ. ನಾವೆಲ್ಲ ಬಂದು ಆ ಮಕ್ಕಳು ಆಡುವ ಒಂದು